28 ಲಾಯರ್ ಇಟ್ಟಿದ್ಯಾರು ಅವರು ಹಿಂದೂಗಳೇ ತಾನೆ. ಶ್ರೀಲಂಕಾಗೆ ಯಾವುದೋ ದೀಪ ಕೊಟ್ಬಿಟ್ಟವ್ರೆ ವೀರಪ್ಪನಾಸಿನ. ರಾಮ ಮಂದಿರ ಉದ್ಘಾಟನೆ ಆಗೋ ಟೈಮ್ಗೆ ಚುನಾವಣೆ ಬಂದಿದೆ ಅಷ್ಟೇ. ಚುನಾವಣೆಗೋಸ್ಕರ ಅದೇನು ಉದ್ಘಾಟನೆ ಆಗಿಲ್ಲ. ನಾವು ಬೆಳಗ್ಗೆ ದೇವಸ್ಥಾನದಲ್ಲಿ ಒಂದು ಶ್ಲೋಕ ಹಾಕೋಂಗಿಲ್ಲ. ಡೈಲಿ 5 ಸರಿ ಅವ್ರ ಆಜನ್ ಕೇಳ್ಬೇಕು ನಾವು. ಯಾವ ಗ್ರಹಚಾರ ಇದು? ಕಾಂಗ್ರೆಸ್ ಇರೋವರೆಗೂ ಕ್ಯಾನ್ಸರು ದರಿದ್ರ ಇದ್ದಂಗೆ ಈ ದೇಶಕ್ಕೆ. ಡೆವಲಪ್ಮೆಂಟ್ ಆಗಬೇಕು, ನಾವೆಲ್ಲ ರಕ್ಷಣೆಯನ್ನು ಇರಬೇಕು ಅಂದರೆ ಬಿಜೆಪಿ. ರಾಹುಲ್ ಗಾಂಧಿ ಬೇಕಾ ಮೋದಿ ಬೇಕಾ? ಮೋದಿಜಿ ಮೇಡಮ್. ಯಾಕೆ ಸರ್ ಮೋದಿ? ಮೇಡಮ್ 10 ವರ್ಷದಿಂದ ಡೆವಲಪ್ಮೆಂಟ್ ನೋಡಿ. 10 ವರ್ಷ ಹಿಂದೆ ಭಾರತ ಹೆಂಗಿತ್ತು, ಇವಾಗ ಹೆಂಗಿದೆ. 10 ವರ್ಷ ಹಿಂದೆ ಎಷ್ಟು ಮೆಡಿಕಲ್ ಕಾಲೇಜ್ಗಳಿತ್ತು, ಇವಾಗ ಎಷ್ಟಿದ್ದಾವೆ. 10 ವರ್ಷ ಹಿಂದೆ ಎಷ್ಟು ಹೆದ್ದಾರಿಗಳಿತ್ತು, ಇವಾಗ ಎಷ್ಟಿದ್ದಾವೆ. 10 ವರ್ಷ ಹಿಂದೆ ಚೈನಾ ಬಾರ್ಡ್ರಲ್ಲಿ ಎಷ್ಟು ಡೆವಲಪ್ಮೆಂಟ್ ಆಗಿದೆ. 10 ವರ್ಷ ಆದಮೇಲೆ ಆರ್ಮಿಯವ್ರಿಗೆ ಎಷ್ಟು ಸಪೋರ್ಟ್ ಇದೆ, ಅದಕ್ಕೆ ಹಿಂದೆ ಹೆಂಗಿತ್ತು ಅಲ್ವಾ. ಡೆವಲಪ್ಮೆಂಟ್ ಇದೆ. ಅಯ್ಯಪ್ಪ ಯಾರು ಸಬ್ಕಾ ಸಾಬ್ ಸಬ್ಕಾ ವಿಕಾಸ್ ಮಾಡೋರೆ, ಯಾರೂ ಡಿಪೆಂಡ್ ಇಲ್ಲ. ಡೆವಲಪ್ಮೆಂಟು ಇಂಡಸ್ಟ್ರೀಸ್ ಬರ್ತಾ ಇದೆ. 10 ವರ್ಷ ಹಿಂದೆ ನಾವು ವಿದೇಶದಿಂದ ಆಮದು ಮಾಡ್ಕೋಬೇಕಾಗಿತ್ತು ಎಲ್ಲೂ. ಈಗ ಎಕ್ಸ್ಪೋರ್ಟ್ ಆಗ್ತಾ ಇದೆ ಅಲ್ವಾ. ಎಲ್ಲ ಈ ಡೆವಲಪ್ಮೆಂಟ್ ಇರೋದ್ರಿಂದ ಮೋದಿಜಿನೇ. 75 ವರ್ಷದಿಂದ ಲಾಯರ್ಗಳು ಇಟ್ಟಿದ್ದು ಯಾರು ಮೇಡಮ್? ಇದೇ ಕಾಂಗ್ರೆಸ್ ಅವ್ರು ತಾನೆ. ಅವರು ಹಿಂದೂಗಳೇ ತಾನೆ. ಅವ್ರೇನೇನು ಬೇಕು? 28 ಲಾಯರ್ ಇಟ್ಟಿದ್ಯಾರು? ಕಾಂಗ್ರೆಸ್ ಅವರು ತಾನೆ. ಅವರೇ ಮಾಡ್ಬೋದಿತ್ತಾನೆ. ಬೇಡ ಅನ್ನೋರು ಯಾರು? ನಮ್ಮ ದೇಶದಲ್ಲಿ 5 ವರ್ಷದಲ್ಲಿ ಪ್ರತಿ ವರ್ಷವೂ ಚುನಾವಣೆ ಇರುತ್ತೆ ಅಲ್ವಾ. ಅದಕ್ಕೆ ಹೆಂಗೆ ಬೇಕು? ರಾಮ ಮಂದಿರ ಉದ್ಘಾಟನೆ ಆಗೋ ಟೈಮ್ಗೆ ಚುನಾವಣೆ ಬಂದಿದೆ ಅಷ್ಟೇ. ಚುನಾವಣೆಗೋಸ್ಕರ ಅದೇನು ಉದ್ಘಾಟನೆ ಆಗಿಲ್ಲ. ಅವ್ರು ಮಾಡ್ಬೋದಿತ್ತು, ಅವ್ರಿಗೆ ಕ್ರೆಡಿಟ್ ತಗೋಬೋದಿತ್ತಲ್ವಾ. ಯಾಕೆ ಬರೀ ಒಗ್ಬೋರ್ಡ್ ಮಾಡಿದ್ರಿ ನೀವು? ಹಿಂದೂಗಳಿಗೂ ಮಾಡ್ಬೋದಿತ್ತಲ್ವಾ. ಇವೆಲ್ಲ ಮಾಡಬಾರ್ದು ಕೆಲಸ ಎಲ್ಲ ಮಾಡಿ ಇವತ್ತು ತಲೆ ಎತ್ಕೊಂಡು ಎಲ್ಲಿ ಹೋಗ್ತೀರ ನೀವು ಅಲ್ವಾ. ಜಮ್ಮು ಕಾಶ್ಮೀರದಲ್ಲಿ 370 ಏನಕ್ಕೆ ಹಾಕಿದ್ರಿ ನೀವು? ಮಣಿಪುರದಲ್ಲಿ ವಿಶೇಷ ಕಾನೂನು ಏನಕ್ಕೆ ತಂದ್ರಿ? ಇವೆಲ್ಲ ಮಾಡಿದ್ಯಾರು? ಕಾಂಗ್ರೆಸ್ ಅವರೇ ತಾನೆ. ಮತ್ತು ಇವತ್ತು ಹೊಸ ಪೇಪರ್ ನೋಡೋದು, ಶ್ರೀಲಂಕಾಗೆ ಯಾವುದೋ ದೀಪ ಕೊಟ್ಬಿಟ್ಟವ್ರೆ ವೀರಪ್ಪನಾಸಿನ. ಯಾರಿಗೆ ಕೊಡೋದಕ್ಕೆ ಇವರು? POK ಬಿಟ್ಬಿಟ್ರು, ಅಕ್ಷಯಸಿನ್ ಬಿಟ್ಬಿಟ್ರು. ಇಷ್ಟೆಲ್ಲ ಮಾಡಿದ್ಯಾರು? ಕಾಂಗ್ರೆಸ್ ಅವರಲ್ವಾ. 10 ವರ್ಷ ಹಿಂದೆ ಎಷ್ಟು ಬಾಂಬ್ ಬ್ಲಾಸ್ಟ್ ಆಗ್ತಾಯಿತ್ತು. ಜಮ್ಮು ಕಾಶ್ಮೀರಲ್ಲಿ ಸೈನಿಕರ ಮೇಲೆ ಕಲ್ಲು ಹೊಡಿತಾಯಿದ್ರು. ಇವತ್ತೇನಾಗಿದೆ? ಈ ಕೆಲಸ ಅವರೇ ಮಾಡ್ಬೋದಿತ್ತಲ್ಲ. ಅದೇ 10 ವರ್ಷ ಹಿಂದ್ಗಡೆ ನಮ್ಮ ಟ್ಯಾಕ್ಸ್ ಎಲ್ಲ ಜಮ್ಮು ಕಾಶ್ಮೀರ ಕೊಡ್ತಾಯಿದ್ವಿ, ಕೇಳೋಂಗಿರಲಿಲ್ಲ ಅಲ್ವಾ. ಇವತ್ತು ಡೆವಲಪ್ಮೆಂಟ್ ಆಗ್ತಾ ಇದೆಯಾ? ದಯವಿಟ್ಟು ಭಾರತ ಸುಭದ್ರವಾಗಿರಬೇಕು, ಯುವಜನತೆಗೆ ಉದ್ಯೋಗ ಬೇಕು, ಡೆವಲಪ್ಮೆಂಟ್ ಆಗಬೇಕು, ನಾವೆಲ್ಲ ರಕ್ಷಣೆಯನ್ನು ಇರಬೇಕು ಅಂದರೆ ಬಿಜೆಪಿ. ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ವರ್ಕೌಟ್ ಆಗ್ತಾ ಇದಾವ? ಯಾವುದೂ ಇಲ್ಲ ಮೇಡಮ್. ಯಾವುದೇ ಕ್ಷೇತ್ರಕ್ಕೆ ಹೋಗಿ ಅನುದಾನ ಇಲ್ಲ. ಬರೀ ಇವರು ಡ್ರಿಂಕ್ಸ್ ಮೇಲೆ ಟ್ಯಾಕ್ಸ್ ಹಾಕ್ಕೊಂಡು ಇದು ಯಾವುದು ಇದು ರೈಸ್ ಮಾಡಿದ್ರು, ಸ್ಟಾಂಪ್ ಡ್ಯೂಟಿ ಎಲ್ಲ ರೈಸ್ ಮಾಡವ್ರೆ. ಯಾವುದೂ ವರ್ಕೌಟ್ ಆಗಲ್ಲ. ಸುಳ್ಳಿದೆಲ್ಲ. ಇತ್ತೀಚೆಗೆ ಗಲಾಟೆಗಳು, ಬಾಂಬ್ ಸ್ಫೋಟಗಳು ತುಂಬಾ ನೋಡ್ತಾ ಇದೀವಿ. ಅದ್ರ ಬಗ್ಗೆ ಎಲ್ಲಾಗಿದೆ ಮೇಡಮ್? ಅಲ್ಲೋ ಒಂದು ಕೆಪಿಯಲ್ಲಿ ಬಾಂಬ್ ಸ್ಫೋಟ ಆಯ್ತು. ಅದು ಅವ್ರ ಬ್ರದರ್ನ ಕೇಳಬೇಕು. ನಮ್ಮ ಬ್ರದರ್ಸ್ ಅಂದ್ರಲ್ಲ, ಅವ್ರನ್ನ ಕೇಳಬೇಕು. ಕೂತವ್ರಲ್ಲ ನಮ್ಮ ಬ್ರದರ್ಸು ಅಂದ್ರಲ್ಲ, ಕೇಳಿ ಬ್ರದರ್ನ. ಮತ್ತು ಇನ್ನೊಬ್ರು ಇದ್ದಾರಲ್ಲ ಸಿದ್ದರಾಮಯ್ಯ ಖಾನು, ನಾವು ಹೋಗಿ ಅಲ್ಲೇ ಬೀಳ್ತೀವಿ ಅಂತ, ಅವ್ರನ್ನ ಕೇಳಿ. ಅವ್ರ ಸರ್ಕಾರ ಇದ್ದಾಗಲೇ ಬಾಂಬ್ ಬ್ಲಾಸ್ಟ್ ಆಗಿದ್ದಲ್ವಾ. ಮತ್ತು ಹಿಡೀರಿ, ಶಿಕ್ಷೆ ಮಾಡಿ. ಮತ್ತು ರೋಡಲ್ಲಿ ಇಫ್ತಾರ್ ಕೂಟ ಕೊಡ್ತಾ ಇದ್ರಲ್ಲ ಪರ್ಮಿಷನ್ನು. ಒಬ್ಬ ಗಣೇಶನ ಹಿಡಿಬೇಕಂದ್ರೆ ಪರ್ಮಿಷನ್ ತೊಗೋಬೇಕು. ಪಬ್ಲಿಕ್ ರೋಡಲ್ಲಿ ಇಫ್ತಾರ್ ಕೂಟಕ್ಕೆ ಪರ್ಮಿಷನ್ ಯಾರಿಗೆ ಕೊಡ್ತೀರಾ? ನಾವು ಬೆಳಗ್ಗೆ ದೇವಸ್ಥಾನದಲ್ಲಿ ಒಂದು ಶ್ಲೋಕ ಹಾಕೋಂಗಿಲ್ಲ. ಡೈಲಿ 5 ಸರಿ ಅವ್ರ ಆಜನ್ ಕೇಳ್ಬೇಕು ನಾವು. ಯಾವ ಗ್ರಹಚಾರ ಇದು? ನಾವು ಮೊನ್ನೆ ಹನುಮಾನ್ ಚಾಲೀಸ್ ಆಗಿದ್ದಕ್ಕೆ ಹೊಡೆದ್ರು. ಅವ್ನು ಕಾಂಗ್ರೆಸ್ ಅವ್ನು ಗೌಡನ ಲಿಂಗಾಯತನ ಹೊಡೆದಿಲ್ಲ, ಹನುಮಾನ್ ಚಾಲೀಸ್ ಆಗಿದ್ದಕ್ಕೆ. ಈ ಹಿಂದೂಗಳಿಗೆ ಬುದ್ಧಿ ಬರಬೇಕು. ಇವತ್ತು ಈ ಕ್ಯಾನ್ಸರ್ ಹತ್ರ ಬೆಳೀತದೆ ಕಾಂಗ್ರೆಸ್ಸು. ಈ ಕ್ಯಾನ್ಸರ್ ಹೊರಟೋಗ್ಬೇಕು, ಕಾಂಗ್ರೆಸ್ ಹೋಗಬೇಕು. ಕಾಂಗ್ರೆಸ್ ಇರೋವರೆಗೂ ಕ್ಯಾನ್ಸರು ದರಿದ್ರ ಇದ್ದಂಗೆ ಈ ದೇಶಕ್ಕೆ. ನಾಯಕ ರಾಹುಲ್ ಗಾಂಧಿನ ನರೇಂದ್ರ ಮೋದಿಜಿ, ಖಂಡಿತ ನರೇಂದ್ರ ಮೋದಿಜಿ. ಮೇಡಮ್ ಇನ್ನೂ ಡೆವಲಪ್ ಆಗುತ್ತೆ, ಇನ್ನೂ ಜಾಸ್ತಿ ಹೋಗುತ್ತೆ. ಇವತ್ತು ನೋಡಿ 5 ವರ್ಷ 10 ವರ್ಷ ಆದಮೇಲೆ 5 ವರ್ಷ ಹೆಂಗಿತ್ತು, ಮತ್ತೆ 5 ವರ್ಷ, ಈಗ ಮತ್ತೆ 5 ವರ್ಷ ಇನ್ನೂ ಡೆವಲಪ್ ಆಗುತ್ತೆ. ಆಯಪ್ಪ ಏನು ಮನೆಗೆ ತಗೊಂಡು ಹೋಗಲ್ವಲ್ಲ. ಅವ್ರಿಗೆ ಹೆಂಡತಿ ಮಕ್ಕಳು ಅಂತ ಇಟ್ಕೊಂಡಿಲ್ಲ. ಇವ್ರ ಥರ ಇಟಲಿಯಲ್ಲೋ ಇಂಗ್ಲೆಂಡಲ್ಲಿ ಹಾಸಿಲ್ ಮಾಡ್ಕೊಂಡಿಲ್ವಲ್ಲ. ಅಣ್ಣ ತಮ್ಮದ್ರನ್ನ ಇಂಡಸ್ಟ್ರಿ ಮಾಡ್ಕೊಂಡಿಲ್ವಲ್ಲ. ಅವ್ರು ದೇಶಕ್ಕೋಸ್ಕರ ಕಷ್ಟಪಡ್ತಾ ಇದ್ದಾರೆ. ಆ ಕೆಲಸ ಅದರಿಂದ ನಾವು ವಾಲಂಟಿಯರಾಗಿ ನಾವು ಕೆಲಸ ಮಾಡ್ತೀವಿ.